ಒಬ್ಬೊಬ್ರು 20 ಸ್ಕ್ರಿಪ್ಟ್ ಲಿಸ್ಟ್ ಇದನ್ನ ಬೈ ಮಾಡೋ ಸೆಲ್ ಮಾಡು ಬೈ ಮಾಡೋ ಸೆಲ್ ಮಾಡಿ ಏನು ಎಷ್ಟು ಟರ್ನ್ ಆಯ್ತು ನಮ್ದು ಎಷ್ಟು ಬಂದ್ರೇನೋ ಲೈಕ್ ಹ್ಯಾಪಿ ಟು ಟೇಕ್ ಇಟ್. ಯಾಕ್ರಿ ಇದೆಲ್ಲ ಕ್ವಶನ್ ಕೇಳ್ತೀರ? ಎಷ್ಟು ಎಂಟ್ರಿ ಬೇಕ್ರಿ? ಮತ್ತೆ ಹಂಗೆಲ್ಲ ಮಾಡ್ಬಿಟ್ಟು ಅಯ್ಯೋ ಮಾರ್ಕೆಟ್ ನನ್ಗೆ ಮಾರ್ಕೆಟ್ ಹೋದ್ರೆ ಹಿಂಗ್ ಮಾಡ್ಬೇಡಿ. ಅವ್ರಿಗೆ ಡೈಲಿ ಎಂಟ್ರಿ ಮಾಡಿಲ್ಲ ಅಂದ್ರೆ ಬ್ರೋಕರೇಜ್ ಬರಲ್ಲ. ನಿಮ್ಗೆ ಬ್ರೋಕರೇಜ್ ಕೊಡಕ್ಕೆ ಇಷ್ಟ ಇದ್ರೆ ಟ್ರೇಡರ್ ಬೇಕಾಗಿರೋದು ಎಲ್ಲಿ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು, ಮುಂಚೆನೆ ಗೊತ್ತಿರಬೇಕು ಎಲ್ಲಿ ಸೈಡ್ ವೇಸ್ ಬರುತ್ತೆ, ಮುಂಚೆನೆ ಗೊತ್ತಿರಬೇಕು ಎಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ. ನೆಗೆಟಿವ್ ಇರುವಾಗ ಅವ್ನು ಬ್ರೋಕರ್ ಹತ್ರ ಹೋಗಿರ್ತಾನೆ, ಈ ತರ ಒಂದು ಡೈನಾಮಿಕ್ ಲೈವ್ ಅಂತ ನಾನು ತಗೊಳ್ಳ ಏನ್ ಮಾಡೋದು. ಆ ಬ್ರೋಕರ್ ಗೊತ್ತು ಇವ್ರದ್ದು ಯೂಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗಲ್ಲ, ಬರೀ ಇವ್ನಿಗೆ ಮಾತ್ರ ಪ್ರಾಫಿಟ್. ಅವನೇನ್ ಮಾಡ್ತಾನೆ ನೀಟಾಗಿ ಅದೆಲ್ಲ ಯಾಕಯ್ಯ ಹೋಗ್ತೀಯ, ಯಾಕಯ್ಯ ಅದಕ್ಕೆ ಅಷ್ಟು ಕೊಡ್ತೀವಿ, ₹500 ಡೇಟಾ ಸಿಗುತ್ತೆ, ಡೇಟಾ ಇಟ್ಕೊಂಡು ಏನು ಎಲ್ಲರಿಗೂ ನಾವು ಕೊಡಲ್ಲ. ಥಿಂಗ್ ಇದರಲ್ಲಿ ಏನಂತ ನೋಡಿದ್ರೆ, ನಾವು ಡೈನಾಮಿಕ್ ಲೈಫ್, ನಾವು ಮೆನಿ ಪೀಪಲ್ ಲೈಕ್ ಮೀ ಫುಲ್ ಟೈಮ್ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಫಾರ್ ಅವರ್ ಇನ್ಕಮ್ ಮಾರ್ಕೆಟ್. ಸೊ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿರೋವಾಗ ವಿ ವಾಂಟ್ ಟು ವರ್ಕ್ ಮೋರ್ ಟು ಥಿಂಗ್ಸ್. ಸೊ ಡೈನಾಮಿಕ್ ಲೈವ್ ಆಸ್ ದ ನೇಮ್ ಸಜೆಸ್ಟ್, ಇಟ್ಸ್ ಲೈವ್ ರಿಯಲ್ ಟೈಮ್ ಮಾರ್ಕೆಟ್. ಸೊ ಡೈನಾಮಿಕ್ ಲೈವ್ ಫಾಲೋ ಮಾಡಿ ವೆನ್ ವಿ ಆರ್ ಟ್ರೇಡಿಂಗ್ ಆನ್ ಅನ್ ಆವರೇಜ್ ಪರ್ ಡೇ, ನಿಮ್ಮ ಪ್ರಕಾರ ಹೌ ಮೆನಿ ಎಂಟ್ರೀಸ್ ಕ್ಯಾನ್ ಬಿ ಗೆಟ್? ಎಷ್ಟು ಎಂಟ್ರೀಸ್ ಬೇಕು? ಎಷ್ಟು ಪ್ರಾಫಿಟಬಲ್, ಎಷ್ಟು ಬಂದ್ರೇನೋ ಲೈಕ್ ಹ್ಯಾಪಿ ಟು ಟೇಕ್ ಇಟ್. ಯಾಕ್ರಿ ಇದೆಲ್ಲ ಕ್ವಶನ್ ಕೇಳ್ತೀರ? ಎಷ್ಟು ಎಂಟ್ರಿ ಬೇಕ್ರಿ? ನಿಮ್ಗೆ ಎಂಟ್ರಿ ಬೇಕಾ ಪ್ರಾಫಿಟ್ ಬೇಕಾ? ಆಟ ಆಡಕ್ಕೆ ಕೇಳ್ತಿದ್ದಿಲ್ಲ, ಪ್ರಾಫಿಟೇ ಬೇಕು. ಮತ್ತೆ ಪ್ರಾಫಿಟ್ ಬಿಟ್ಬಿಟ್ಟು ಎಷ್ಟು ಎಂಟ್ರಿ ಮತ್ತೆ ಈ ತರ ಸ್ವಲ್ಪ ಮುಂಚೆ ಹೇಳಿದೀನಿ. ಅದ್ರ ಮುಂದೆ ಕೂತ್ಕೊಂಡು ಯಾಕೆ ಒಂದು ಕಂಪ್ಲೀಟ್ ಒಂದು ಮೆಥಡ್ ಇದೆ, ಅದನ್ನ ಹೇಳ್ಬಿಟ್ಟು ಟ್ರೇಡ್ ಮಾಡ್ಕೊಂಡ್ರೆ ನಿಮ್ಗೆ ರೆಗ್ಯುಲರ್ ಆಗಿ ನೀವು ರಿಟೈರ್ಮೆಂಟ್ ಆಗೋವರೆಗೂ ಪ್ರಾಫಿಟ್ ದುಡ್ಡು ಬೇಕಾ? ಎಷ್ಟು ಬೇಕು? ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗಿ. ಡೈಲಿ ಎಂಟ್ರಿ ಮಾಡೋದು ಏನಕ್ಕೆ ಗೊತ್ತಾ? ಯಾಕೆ ಗೊತ್ತಾ? ಮಾಡೋದು ಬ್ರೋಕರ್ಸ್. ಅವ್ರಿಗೆ ಡೈಲಿ ಎಂಟ್ರಿ ಮಾಡಿಲ್ಲ ಅಂದ್ರೆ ಬ್ರೋಕರೇಜ್ ಬರಲ್ಲ. ನಿಮ್ಗೆ ಬ್ರೋಕರೇಜ್ ಕೊಡಕ್ಕೆ ಇಷ್ಟ ಇದ್ರೆ ಒಂದು 50 ಎಂಟ್ರಿ ಬೇಕಾದ್ರೂ ಸಿಗುತ್ತೆ. 50 ಪ್ರಾಫಿಟಬಲ್ ಎಂಟ್ರೀಸ್ ಅಂತ ಕೊಡ್ಬೋದು. 50 ಎಂಟ್ರೀಸ್ ಮಾಡೋದು ಕಷ್ಟ ಇದೆ, ಬಟ್ ನಿಮ್ಗೆ ಎಂಟ್ರಿ ಬೇಕಾ? ನೋಡಿ, ಒಂದೊಂದು 5 ನಿಮಿಷ ಬಾರ್ಗು ಒಂದು ಎಂಟ್ರಿ ಮಾಡ್ಕೊಂಡು ಹೋಗಿ, ಏನ್ ಪ್ರಾಬ್ಲಮ್? ನಿಮ್ಗೆ ಎಂಟ್ರಿ ಬೇಕಾ ಪ್ರಾಫಿಟ್ ಬೇಕಾ? ಪ್ರಾಫಿಟ್. ದಿನ ಟ್ರೇಡ್ ಬೇಕಾ ಪ್ರಾಫಿಟ್ ಬೇಕಾ? ಪ್ರಾಫಿಟ್. ದಿನ ಟ್ರೇಡ್ ಮಾಡಬೇಕು, ದಿನ ಎಂಟ್ರಿ ಮಾಡಬೇಕು. ನಾನು 5 ನಿಮಿಷಕ್ಕೆ ಎಂಟ್ರಿ ಮಾಡಬೇಕು, 1 ನಿಮಿಷಕ್ಕೆ ಬಾರ್ಗೆ ಎಂಟ್ರಿ ಮಾಡಬೇಕಾದ್ರೆ ಎಂಟ್ರಿ ಮಾತ್ರ ಕರೆಕ್ಟಾಗಿ ಆಗುತ್ತೆ, ಪ್ರಾಫಿಟ್ ಆಗಲ್ಲ. ಇರೋದ್ರಲ್ಲೇ ಎಂಟ್ರಿ ತಗೊಂಡು ಹೋಗ್ತಾ ಇರ್ತೀವಿ ಪ್ರಾಫಿಟ್. ನಿಮ್ಗೆ ಪೋರ್ಟ್ಫೋಲಿಯೋ ಎಷ್ಟು ಸಿಗ್ನಲ್ ಬರುತ್ತೆ, ಎಷ್ಟು ಎಂಟ್ರಿ ಬರುತ್ತೆ ಅಲ್ಲ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದ್ರೆ ಬೈ ಸಿಗ್ನಲ್ ಬರುತ್ತೆ, ಕೆಳಗೆ ಬರುತ್ತೆ ಅಂದ್ರೆ ಸೆಲ್ ಸಿಗ್ನಲ್ ಬರುತ್ತೆ, ಸೈಡ್ ವೇಸ್ ಬರ್ತಾ ಇದ್ರೆ ಸೈಡ್ ವೇಸ್ ಸಿಗ್ನಲ್ ಬರುತ್ತೆ. ಮಾರ್ಕೆಟ್ ನೀವು ಶಾರ್ಪ್ ಅಪ್ ಆಗ್ಬಿಟ್ಟು ಮತ್ತೆ ಡೌನ್ ಬರುತ್ತೆ ಅಂದ್ರೆ ಬೈ ಮಾಡಬೇಡ ಡೌನ್ ಆಗುತ್ತೆ ಅಂತ ಬರುತ್ತೆ. ಅದೇ ತರ ಡೌನ್ ಆಗ್ಬಿಟ್ಟು ಮೇಲ್ ಹೋಯ್ತು ಅಂದ್ರೆ ಸೆಲ್ ಮಾಡಬೇಡ ಮೇಲ್ ಹೋಗುತ್ತೆ ಅಂತ ಹೇಳುತ್ತೆ. ಈ ತರ ಎಂಟ್ರೀಸ್ ಬೇಕಾ ನಿಮ್ಗೆ ಪ್ರಾಫಿಟ್ ಮಾಡಕ್ಕೆ? ಡೈನಾಮಿಕ್ ಲೈವ್ ಇದೆ. ದಿನ ಆಟ ಆಡಕ್ಕೆ ಡೈನಾಮಿಕ್ ಲೈವ್ ಟಚ್ ಮಾಡಬೇಡಿ. ಏನ್ ಎಂಟ್ರೀಸ್ ಹಿಂಗೂ ಮಾಡ್ತಾರ. ಮತ್ತೆ ಹಂಗೆಲ್ಲ ಮಾಡ್ಬಿಟ್ಟು ಅಯ್ಯೋ ಮಾರ್ಕೆಟ್ ನನ್ಗೆ ಮಾರ್ಕೆಟ್ ಹೋದ್ರೆ ಹಿಂಗ್ ಮಾಡ್ಬೇಡಿ. ಇವ್ರು ಮಾಡಿದ ತಪ್ಪು, ಮಾರ್ಕೆಟ್ ಏನ್ ತಪ್ಪು ಮಾಡ್ತು? ಕರೆಕ್ಟಾ? ಎಂಟ್ರೀಸು ಏನು ಒಂದ್ ದಿನಕ್ಕೆ 10 ಟ್ರೇಡ್ ಮಾಡಿದೆ ಅವ್ರೆಲ್ಲ ಮಾಡೋದು ಏನಕ್ಕೆ ಅಂದ್ರೆ, ಆಮೇಲೆ ಈ ಬ್ರೋಕಿಂಗ್ ಫರ್ಮ್ ಅಲ್ಲಿ ನಾನು ಮುಂಚೆ ಹೋಗಿ ಕೂತ್ಕೊಳ್ತಾ ಇದ್ದೆ. ನನ್ಗೆ ಕೂತ್ಕೊಳ್ತಾನೆ ಗೊತ್ತಾಗೋದು ಎಲ್ಲರದು ಏನೇನ್ ಮೈಂಡ್ ಸೆಟ್ ಇದೆ ಅಂತ. ಒಬ್ಬೊಬ್ರು 20 ಸ್ಕ್ರಿಪ್ಟ್ ಲಿಸ್ಟ್ ಇದನ್ನ ಬೈ ಮಾಡೋ ಸೆಲ್ ಮಾಡು ಬೈ ಮಾಡೋ ಸೆಲ್ ಮಾಡಿ ಏನು ಎಷ್ಟು ಟರ್ನ್ ಓವರ್ ಆಯ್ತು ನಮ್ದು? ಎಷ್ಟು ಟರ್ನ್ ಓವರ್ ಆಯ್ತು? ಇಷ್ಟ ಆಯ್ತು. ನಾನು ಇಷ್ಟು ಟರ್ನ್ ಓವರ್ ಕೊಟ್ಟಿರುತ್ತೆ ನಿಮಗೆ ಸರ್, ಕಾಂಟ್ರಾಕ್ಟ್ ನೋಟ್ ತಗೊಳ್ಳಿ ಸರ್. ವಾಯ್ ಅಂತ ಬಿಸಾಕ್ಬಿಟ್ಟು ಇಲ್ಲಿಂದ ಅಕೌಂಟಬಲ್ ಇರಲ್ಲ ಅದು. ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡೋದು ಅಲ್ಟಿಮೇಟ್ಲಿ ಏನು ಪ್ರಾಫಿಟ್ ಅಂತ. ಮೀನಿಂಗ್ಲೆಸ್ ಅಲ್ಲ ಇದು. ಇದು ನೀವು ಕೇಳಿದ್ದು ಅದೇ ತರ ಇದೆ, ಅಂತ ಕ್ಯಾಟಗರಿಗೆ ಆಗುತ್ತೆ, ನಾಟ್ ಫಾರ್ ಡೈನಾಮಿಕ್ ಲೈವ್ ಯೂಸರ್ಸ್. ಬಟ್ ಆನ್ ಅನ್ ಆವರೇಜ್ ಟು ಬಿ ಆನ್ ಅನ್ ಆವರೇಜ್ ನಿಫ್ಟಿ ಅಥವಾ ಕ್ರೂಡ್ ಆಯಿಲ್ ಈ ತರ ಒಂದು ಸ್ಕ್ರಿಪ್ಟ್ಸ್ ಅಲ್ಲಿ ಪರ್ ಟ್ರೇಡ್ ವಾಟ್ ಕುಡ್ ಬಿ ದಿ ಆವರೇಜ್ ಪಾಯಿಂಟ್ಸ್ as far as profits are concerned? ಇವತ್ತು ಹೇಳಿದ್ನಲ್ರಿ 5,000 ಪಾಯಿಂಟ್ ಹೋದ್ರೆ ಅವಾಗ ಅಪ್ ಅಂಡ್ ಡೌನ್ ಎಲ್ಲ ಸೇರಿ ಎಲ್ಲ ಫ್ಲಕ್ಚುಯೇಷನ್ ಸೇರಿ ನಿಮ್ಗೆ
10,000 ಆಗುತ್ತೆ. 10,000ದಲ್ಲಿ 9,000 ಪಾಯಿಂಟ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. 10,000 ಪಾಯಿಂಟ್ಸು ಸಿಗುತ್ತೆ. ಯಾಕೆ 9,000? ಬಟ್ ನೀವು ಕರೆಕ್ಟಾಗಿ ಮಾಡ್ಕೊಂಡು ಕಲಿಯೋದಕ್ಕೆ ಟೈಮ್ ತಗೊಳ್ತಾರೆ. ಡೈಲಿ ಅದ್ರದ್ದು ಏನು ಎಕ್ಸರ್ಸೈಸ್ ಇದೆಯೋ ಅದನ್ನ ಮಾಡ್ಕೊಂಡ್ರೆ 10,000 ಪಾಯಿಂಟು ಸಿಗುತ್ತೆ. ಇಲ್ಲ 9,000 ಪಾಯಿಂಟ್ ಸಿಗುತ್ತೆ. ನಾವು ಒಂದು ಸಿಗ್ನಲ್ಗೆ ಇಲ್ಲ ಫುಲ್ ಮಾರ್ಕೆಟೇ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಸಿಗ್ನಲ್ ಕೇಳ್ತೀರಿ. ಫುಲ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೋಬೇಕು, ಸಿಗ್ನಲ್ ಬೇಕು. ಸಿಗ್ನಲ್ ಬೇಕು. ಎಷ್ಟು ಸಿಗ್ನಲ್ ಬರುತ್ತೆ ಇದೆಲ್ಲ ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್ ಮೈಂಡ್ ಸೆಟ್ ಬರೋದು. ಅದಕ್ಕೆ ಅವ್ರು ಇನ್ನೂ ಉದ್ಧಾರ ಆಗಿಲ್ಲ. ಅದೇ ರೀಸನ್ 95%, 98% ಜನ ಹಿಂಗೆ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂದ್ಬಿಟ್ಟು ಪ್ರೊಫೆಷನಲ್ಸ್ 5% ಟ್ರೇಡರ್ ಈ ಮೈಂಡ್ ಸೆಟ್ ಹಂಗೆ ಇರ್ಲಿ. ಅದ್ರ ಜೊತೆಲಿ ಮನೆಗೆ ಹೋದ್ರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಇಲ್ಲಿ ಆಟಾಡ್ಕೊಂಡು ಹೋಗಿರ್ತಾರಲ್ಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಕೊಂಡು ತಿರ್ಗಾ ಇದು ಮಾಡ್ಬಿಡೋಣ ಅಂತ ಫುಲ್ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡು ತಿರ್ಗಾ ಒಂದು ಸ್ವಲ್ಪ ಲಕ್ಷ ತಂದು ಇಲ್ಲಿ ಎಷ್ಟು ಇನ್ನೊಂದು 2 ಟೈಮ್ಸ್ ಎಕ್ಸ್ಟ್ರಾ ಎಕ್ಸ್ಪೋಜರ್ ಕೊಡಪ್ಪ ಅಂದ್ಬಿಟ್ಟು ಇಸ್ಕೊಂಡು ಒಂದೇ ದಿನದಲ್ಲಿ ಎರಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಿಗ್ನಲ್ಗೆ ಆವರೇಜು ಪ್ರಾಫಿಟು ಅದೆಲ್ಲ ಇಲ್ಲ ಸರ್. ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ನೀವು ಬರೋದಲ್ಲಿ ಬಿಗಿನಿಂಗ್ ಕರೆಕ್ಟಾಗಿ ಒಂದು 200-300 ಅವರ್ಸ್ ಕೂತ್ಕೊಂಡು ಕಲಿತು ನೀವೇನು ಸ್ಟಾರ್ಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಬರೋದ್ರಲ್ಲಿ 90 ಟೈಮ್ಸ್ ನಿಮ್ಮ ಜಾಬಲ್ಲಿ ಇರುತ್ತೆ. ಮೂವಲ್ಲಿ ಸಿಗ್ನಲ್ಗೆಲ್ಲ ಮಾರ್ಕೆಟ್ನ ಏನು ಫಾಲೋ ಮಾಡಿ, ಸಿಗ್ನಲ್ನ ಯಾಕೆ ಥಿಂಕ್ ಮಾಡ್ತೀರಾ? ಕರೆಕ್ಟ್ ಅಷ್ಟು ಬೇಕಾ? ಇಲ್ಲ ಸಿಗ್ನಲ್ಗೆ ಒಂದು 20 ಪಾಯಿಂಟ್ ಬಂದ್ರೆ ಸಾಕು, 10 ಪಾಯಿಂಟ್ ಬಂದ್ರೆ ಸಾಕು ಸಾಕು ಫುಲ್ ಕ್ಯಾಪ್ಚರ್ ಬೇಕಾ? ಇದು ನಿಮಗೆ ಯೂಸ್ ಆಗುತ್ತೆ. ಡೈನಾಮಿಕ್ ಲೈವ್, ಡೈನಾಮಿಕ್ ಸಿಸ್ಟಮ್ ನಿಮ್ಗೆ 10 ಪಾಯಿಂಟ್ 20 ಪಾಯಿಂಟ್ ಆಟ ಆಡಕ್ಕೆ ಬೇಕಾಗಿಸ್ತಲ್ಲ. ಇದಂತವ್ರಿಗೆಲ್ಲ ಫುಲ್ ಇವಾಗ ನೀವು ಹೇಳ್ದಂಗೆ ಫುಲ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದು ಅಲ್ಲಿ ಒಂದು 5,000 ಪಾಯಿಂಟ್ಸ್ ಫ್ಲಕ್ಚುಯೇಷನ್ ಇನ್ ಆಕ್ಚುಲ್ ಹೈ ಟು ಲೋ ಆಗಿರೋ ಮೂವ್ಮೆಂಟ್. ಮೇ ಬಿ ದೇರ್ ಆರ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಇನ್ ಬಿಟ್ವೀನ್. ಬಟ್ ಓವರ್ ಆಲ್ ಡೈನಾಮಿಕ್ ಲೈವ್ ಫಾಲೋ ಮಾಡಿ ಕ್ಯಾಪ್ಚರ್ ಮಾಡಿರೋದು 9,000 ಪಾಯಿಂಟ್ಸ್ ಔಟ್ ಆಫ್ 10,000. ಈ ತರ ಓವರ್ ಆಲ್ 5,000 ಮೂವ್ ಆಗಿರೋದು. ಬಟ್ ಎಲ್ಲ ಸ್ಮಾಲ್ ಅಂಡ್ ಬಿಗ್ ಅಪ್ ಅಂಡ್ ಡೌನ್ ಎಲ್ಲ ಸೇರಿದ್ರೆ ನಾನು ಹೇಳಿದ್ದು 10,000. ಈಗ ಇನ್ವೆಸ್ಟರ್ ಕೌಂಟ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ 5,000. ಟ್ರೇಡರ್ ಕೌಂಟ್ ಅಲ್ಲಿ 10,000 ಮೂವ್ ಆಗಿದೆ. ಅಲ್ಲಿ ಓವರ್ ಆಲ್ ನೀವು ಒಂದು ಸಿಗ್ನಲ್ಗೆ ಎಷ್ಟು ಅಂತ ಕೇಳಿದ್ರೆ ನಾನು ಏನ್ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಇಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬಹುದು ಅಂತಿರುವಾಗ ನಾವು ಇಮ್ಯಾಜಿನ್ ನಾವು ಮಾರ್ಕೆಟ್ ಅಲ್ಲಿ ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಡೈನಾಮಿಕ್ ಸಿಸ್ಟಮ್, ಡೈನಾಮಿಕ್ ಲೈವ್, ದೇ ಆರ್ ಏಬಲ್ ಟು ಸಕ್ಸಸ್ಫುಲಿ ಅಚೀವ್ ದಿಸ್ ಮಚ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನು ಗೊತ್ತಿಲ್ಲದೆ ಮಾರ್ಕೆಟ್ ಅಂತ ಏನು ಅಂದ್ರೆ ಏನು ಗೊತ್ತಿಲ್ಲದೆ, ಕಂಪ್ಯೂಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬಂದಿದಾರಲ್ಲ ಅವ್ರು ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ 50,000 ನಮ್ಗೆ ಒಂದು 50,000 ಇದು 5,000 ತಿಂಗಳಿಗೆ ಬಂದ್ರೆ ಸಾಕು ಅಂತ ಬಂದವರು ದಿನಕ್ಕೆ 50,000 1 ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ ಡೈಲಿ. ಇದಾರೆ ಆಫೀಸಲ್ಲಿ ಆಫೀಸ್ಗೂ ಬಂದು ಕೂತ್ಕೊಳ್ತಾರೆ. ಬೇರೆ ಯಾರಾದ್ರು ಹೊಸಬರು ಬಂದ್ರೆ ಅವ್ರಿಗೆ ಹಿಂಗ್ ಬೇಡ ಹಿಂಗ್ ಮಾಡಿ ಇದೇ ಕರೆಕ್ಟ್ ಅಂತ ಅವ್ರು ಮೆಂಬರ್ಸ್ ಹೇಳ್ಕೊಡ್ತಾರೆ. ನಾನೇನ್ ಹೇಳ್ಕೊಡೋದು ಇದೆ. ಸೊ ಈ ಇದ್ರಲ್ಲಿ ಬಂದ್ಬಿಟ್ಟು ನಾವು ಟುಮಾರೋ ಲೈಕ್ thousands of lakhs of now initially the first when we started this discussion, now tomorrow lakhs and lakhs of people start following dynamic system, dynamic live. Itara 10,000 points agta iro ups and downs fluctuation alli you end up catching 9,000 points andre. Don't you think there will be a complete demand and supply crunch? ಎಲ್ಲರೂ ಒಂದನ್ನೇ ಫಾಲೋ ಇಲ್ಲ ಸರ್, ಎಲ್ಲರೂ ಫಾಲೋ ಮಾಡಕ್ ಆಗಲ್ಲ. ಒಂದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಎಷ್ಟು ಕೋಟಿ ಜನ ಇರ್ಬೋದು ಟ್ರೇಡರ್ಸ್? ಮಿಲಿಯನ್ಸ್ ಆಫ್ ಟ್ರೇಡರ್ಸ್. ಹೌದಾ? ಸೊ ನಾವು ಎಷ್ಟು ಮೆಂಬರ್ಸ್ ಡೈನಾಮಿಕ್ ಸಿಸ್ಟಮ್, ಡೈನಾಮಿಕ್ ಲೈವ್ ಎಷ್ಟು ಟ್ರೇಡರ್ಸ್ ಯೂಸ್ ಮಾಡ್ತಿದ್ದಾರೆ? 1000 ಅಷ್ಟೇ. ಈಗ ನೋಡಿ ಆಲ್ಮೋಸ್ಟ್ ನನ್ ಕೌಂಟ್ 3 years ಇಂದ ಈಗ ಈ ಡೈನಾಮಿಕ್ ಸೂಪರ್ ಪವರ್ ಟ್ರೈನಿಂಗ್ ಜಾಯ್ನ್ ಅದು ಈ ತರ ಬರುತ್ತೆ ಅಂತ ಗೊತ್ತಿಲ್ಲ. ಅವಾಗಿಂದ ವೇಟಿಂಗ್ ಅಲ್ಲಿ ಇರೋದು, ಇವ್ರು ಕೊಟ್ಟರೆ ಸಾಕು ಅಂತ ವೇಟಿಂಗ್ ಇರೋದು 60-70 ಲಕ್ಷ ಟ್ರೇಡರ್ಸ್. ಡೈನಾಮಿಕ್ ಲೈವ್, ಡೈನಾಮಿಕ್ ಸಿಸ್ಟಮ್ ಕೊಟ್ಟರೆ ಇವರು ಬರೀ ಮೆಂಬರ್ಸ್ ಮಾತ್ರ ಕೊಡ್ತಾರೆ. ಈಗ ಮೆಂಬರ್ಸ್ ಹೇಳ್ದವ್ರಿಗೆ ಮಾತ್ರ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಮೇಲು ಇದು ಎಲ್ಲ ಬರ್ತಾ ಇದೆ. ಯಾವುದಕ್ಕೂ ಆನ್ಸರ್ ಬರ್ತಾ ಇಲ್ಲ ಯಾರು. ಯಾಕೆಂದ್ರೆ ಎಲ್ಲರಿಗೂ ಯೂಸ್ ಮಾಡಕ್ ಆಗಲ್ಲ ಇದು. ಇನ್ ಕೇಸ್ ನೋಡಿ ಇದೇ ಡೈನಾಮಿಕ್ ಸಿಸ್ಟಮ್, ಡೈನಾಮಿಕ್ ಲೈವ್ ತಗೊಂಡ್ರು ಅವ್ರು ಇನ್ನೊಂದು ಪಕ್ಕದಲ್ಲಿ ಹಳೇದು ಏನಾದ್ರು ಫೇಲ್ಯೂರ್ ಆಗಿದ್ದು ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡ್ಕೊಂಡು ಕೂತ್ಕೊಳ್ಳೋರು ಎಷ್ಟು ಇರ್ತಾರೆ. ಮತ್ತೆ ಹೆಂಗ್ ಫಾಲೋ ಮಾಡಬೇಕು? ಯಾರು ಕರೆಕ್ಟಾಗಿ ಕಲ್ತು
ಕರೆಕ್ಟ್ ಫಾಲೋ ಮಾಡೋರು ನನಗೆ ಗೊತ್ತಿರೋಂಗೆ ಇದರಲ್ಲೂ ಒಂದು 100 ಜನ ತಗೊಂಡ್ರೆ 20 ಜನಕ್ಕೆ ಫಾಲೋ ಮಾಡೋದು 80-20 ರೇಷಿಯೋ ಥರ. ಮಿಕ್ಕಿದ 80 ಜನ ಸ್ವಲ್ಪ ಅವ್ರದ್ದೇನೋ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ಬೇರೆ ಏನೋ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ತಾರೆ, ಎಲ್ಲ ಬಿಟ್ಬಿಡ್ತಾರೆ. ಈ ತರ ಈ ಸೈಕಲ್ ಬಂದು ಆಗ್ತಾನೆ ಇರುತ್ತೆ. ಇವಾಗ ಎಲ್ಲರ ಮನೇಲೂ ಟಿವಿ ಇಲ್ವಾ? ಟಿವಿ ಅಂಗಡಿಯವನ್ನ ಏನ್ ಮಾಡ್ಬೇಕು ಆ ಥರ ಎಲ್ಲರೂ ಒಂದೇ ಮೈಂಡ್ ಸೆಟ್, ಎಲ್ಲರೂ ಒಂದೇ ತರ ಫಾಲೋ ಮಾಡೋದು ಅನ್ನೋದು ತುಂಬಾ ಇಂಪಾಸಿಬಲ್. ಏನಕ್ಕೆ ಅಂದ್ರೆ ಎಲ್ಲರ ಮೈಂಡ್ ಸೆಟ್ ಒಂದೇ ತರ ಇರಲ್ಲ, ಅದು ಮಾಡೋಕ್ಕಾಗಲ್ಲ. ಫಸ್ಟ್ ಪಾಯಿಂಟ್, ಎಲ್ಲರೂ ನಾವು ಕೊಡಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇವಾಗ ನಮ್ಮ ಹತ್ರ 1,00,000 ಜನ ಬಂದು ಎನ್ಕ್ವೈರಿ ಬರ್ತಾರೆ ಅಂದ್ರೆ ನಾವು ನಿಜವಾಗ್ಲೂ ಕರೆಕ್ಟ್ ಆಗಿ ಎಷ್ಟು ಜನಕ್ಕೆ ಗೊತ್ತಾಕೊಡೋದು ನಾವು ಸಿಸ್ಟಮ್ನ? ಒಂದು 100 ಜನ. ವೈ ಇಸ್ ದಟ್? ಬೇಕಾಗಿಲ್ಲ. ಮಾರ್ಕೆಟ್ ಇರುವಾಗ ಇವಾಗ ನೋಡಿ, ಈ 100 ಜನಕ್ಕೆ ಕೊಟ್ರು ಈ 100 ಜನಕ್ಕೆ ಅವ್ರಿಗೆ ಅದನ್ನ ಹೇಳ್ಕೊಟ್ಟು ಎಲ್ಲ ಮಾಡಿ ಆ ಟೈಮ್ ಎಲ್ಲ ನಾವು ಸುಮ್ಮನೆ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆ 100 ಜನದಿಂದ ಏನ್ ಬೆನಿಫಿಟ್ ಬರುತ್ತೋ ಅದು ನಿಜ ಹೇಳಕ್ ಹೋದ್ರೆ ಅವ್ರಿಗೆ ಎಲ್ಲ ಸ್ಪೆಂಡ್ ಆಗಿಬಿಡುತ್ತೆ. ಈ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಒಂದಿಂದ ಬಂದ್ಬಿಡುತ್ತೆ. ಏನಪ್ಪಾ ಅಂದ್ರೆ ನಿಜ ಹೇಳಕ್ ಹೋದ್ರೆ ಬಿಗಿನಿಂಗ್ ಅಲ್ಲಿ ಯಾರಿಗೂ ಕೊಟ್ಟೇ ಇಲ್ಲ, ಒಬ್ಬನೇ ಎಂಜಾಯ್ ಮಾಡ್ತಾ ಇತ್ತು. ಸಿಕ್ಕಾಪಟ್ಟೆ ಜನ ಅದೇನೋ ಶಾಪ ಆಗ್ತಿರಂತಲ್ಲ, ಅದೆಲ್ಲ ನನ್ಗೆ ನಂಬಲ್ಲ. ಆ ಥರ ಮಾತಾಡ್ಕೊಂಡ್ರು, ಇವನು ಒಬ್ಬನೇ ಮಾಡ್ಕೊಂಡು ಏನು ನಮ್ಮಂತೂ ಎಷ್ಟೋ ಕಳ್ಕೊಂಡಿದೀವಿ, ಅವನೊಬ್ಬನೇ ದುಡ್ಡು ಮಾಡ್ಕೊಂಡು. ಯಾಕಂದ್ರೆ ಬ್ರೋಕಿಂಗ್ ಫರ್ಮ್ ಗೊತ್ತಾಗ್ಬಿಡ್ತೀರ ನನ್ನ ಅಕೌಂಟಲ್ಲಿ. ನಿಮ್ಗೆ ಯಾವ್ದೋ ಬ್ರೋಕಿಂಗ್ ಫರ್ಮ್ ಅಲ್ಲೂ ಟ್ರೇಡ್ ಮಾಡ್ತಾ ಇದ್ದೀವಿ, ನಿಮಗೂ ಗೊತ್ತಾಗಿರುತ್ತೆ, ಕರೆಕ್ಟಾ? ಸೊ ಒಬ್ಬನೇ ಮಾಡ್ತಾ ಬರೀ ಜಸ್ಟ್ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಒಂದು ಸ್ವಲ್ಪ ದಿನಕ್ಕೆ ಮಾತ್ರ ಕೊಟ್ಕೊಂಡು ನಾನು ಪರ್ಸ್ನಲ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೆ, ಆಚೆಗೆ ಬಂದಿಲ್ಲ. ಒಂದು ಫೈನ್ ಡೇ ಏನಾಯ್ತು, ಸಡನ್ಲಿ ನನಗೆ ಕಾರ್ಡಿಯಾಕ್ ಅಟ್ಯಾಕ್ ಆಯ್ತು. ಹೋಗಿ ಹಾಸ್ಪಿಟಲಲ್ಲಿ 1 ವಾರ ಅನ್ಕೊಂಡಿದ್ರಲ್ಲ. ಓಹೋ, ಯಾರಿಗೂ ಎಷ್ಟು ಜನ ಕೇಳಿದ್ರು ಕೊಟ್ಟಿಲ್ಲ, ಮೋಸ್ಟ್ ಆಫ್ಲಿ ಅದಕ್ಕೆ ಬಂತೇನೋ ಅಂದ್ಬಿಟ್ಟು ಸರಿ ಬಂದು ಸರಿ ಫ್ರೀಯಾಗಿ ಕೊಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಕ್ವಶನ್ ಮಾಡೋಕೆ ಶುರು ಮಾಡ್ಬಿಟ್ರು. ಏನಕ್ಕೆ, ಯಾಕೆ ಕೊಡ್ಬೇಕು, ನೀನು ಇಟ್ಕೊಂಡು ಮಾಡ್ಬೋದಲ್ಲ? ನಾನು ಅದೇನೋ ಮಾಡ್ತಾ ಇದ್ದಿದ್ದು, ಕರೆಕ್ಟ್ ಅಲ್ವಾ? ಆಮೇಲೆ ಇದು ಸರಿ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಎಷ್ಟು ವ್ಯಾಲ್ಯೂ ಕೊಡೋಕ್ಕಾಗಲ್ಲ, ಮಿನಿಮಮ್ 1 lakh 2 lakh 5 lakh ಅಂದ್ಬಿಟ್ಟು ಚಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾಕೆ ಅಂದ್ರೆ ಆ ಮನಿ ಸ್ಪೆಂಡ್ ಮಾಡಿದ್ರೇನೆ ಅವ್ರು ಕರೆಕ್ಟಾಗಿ ಯೂಸ್ ಮಾಡೋಕೆ ಆಗುತ್ತೆ, ಯೂಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಅಂಥವ್ರು ಎಷ್ಟು ಜನ ಸ್ಪೆಂಡ್ ಮಾಡೋಕ್ಕಾಗುತ್ತೆ? ಎಲ್ಲರೂ ಯೂಸ್ ಮಾಡಿಬಿಟ್ರೆ ಅಂತ ಕೇಳಿದ್ರೆ ಎಷ್ಟು ಜನ ಸ್ಪೆಂಡ್ ಮಾಡೋಕ್ಕಾಗುತ್ತೆ? ಪಾಪ ಅವ್ರು ಆಟ ಆಡೋಕ್ಕೆ 1 ಲಕ್ಷ ಬೇಕಾಗುತ್ತೆ, ಈ ಒಳ್ಳೇದಕ್ಕೆ ಯಾಕೆ ಕೊಡೋಕ್ಕಾಗುತ್ತೆ? ಅದು ಕೊಡೋಕ್ಕಾಗಲ್ಲ. ಈ ಕಂಪ್ಲೀಟ್ ಈ ತರ ಮೈಂಡ್ ಸೆಟ್ ಇರೋರು ಮಾತ್ರ ಇಲ್ಲಿ ಬರ್ತಾರೆ. 1,00,000 ಜನ ಎನ್ಕ್ವೈರಿ ಆಯ್ತು, 100 ಜನಕ್ಕೆ ಕೊಡೋದಿಲ್ಲ. 100 ಜನಕ್ಕೆ ಯಾಕೆ ಕೊಡೋದು? ಆ 100 ಜನ ಯಾರು ಇರ್ತಾರೆ ಅಂತ ನನ್ನ ಒಂದು ನಂಬಿಕೆ ಗೊತ್ತಾ? ಕರೆಕ್ಟ್ ಆಗಿ ನಿಜವಾಗ್ಲೂ ಎಫರ್ಟ್ ಹಾಕಿ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು ಇದು ಒಳ್ಳೇದು ಏನೋ ಇದೆ, ಇದೆಲ್ಲ ವೇಸ್ಟ್. ಎಷ್ಟೋ ವರ್ಷದಿಂದ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನನ ಹಾಳು ಮಾಡಿರುವಂತ ಇಂಡಿಕೇಟರ್ಸ್, ಹಾಳು ಮಾಡಿರುವಂತ ಟೂಲ್ ಅಂತ ಎಷ್ಟೋ ಜನಕ್ಕೆ ಗೊತ್ತು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನಂಬ್ಕೊಂಡು ಅಂತ. ಅದನ್ನೆಲ್ಲ ಅನಲೈಸ್ ಮಾಡಿ ಫಿಲ್ಟರ್ ಮಾಡಿ ಬರೋರು ನಮ್ಮ ಹತ್ರವರೆಗೂ ಬರ್ಬೇಕಾದ್ರೆ ಅವರಿಗೆ ಒಳ್ಳೆ ನೆಗೆಟಿವ್ ಎನರ್ಜಿ ಇರಬೇಕು. ಏನ್ ನೆಗೆಟಿವ್ ಎನರ್ಜಿ ಇರಬೇಕು? ಆ ನೆಗೆಟಿವ್ ಎನರ್ಜಿನ ಡೈಜೆಸ್ಟ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಇರ್ಬೇಕು. ಎಷ್ಟೋ ಜನ ನೆಗೆಟಿವ್ ಎನರ್ಜಿ ಜೊತೆ ಇರ್ತಾರೆ, ಅಲ್ಲಿಂದೆಲ್ಲ ಆ ನೆಗೆಟಿವ್ ಎನರ್ಜಿನ ಫುಲ್ ಡೈಜೆಸ್ಟ್ ಮಾಡಿ ಬರ್ನ್ ಮಾಡಿ ಬಿಸಾಕಿದ್ರೆ ಅಲ್ಲಿ ಬಂದು ನಮ್ಮ ಹತ್ರ ಈ ಪಾಸಿಟಿವ್ ಎನರ್ಜಿಗೆ ಬಂದು ಸೇರ್ಕೊಳ್ತಾರೆ ಅಂತ ಸೇರ್ಕೊಳ್ಳೋರು 100 ಜನನೇ. ಯಾಕೆಂದ್ರೆ ಅದಕ್ಕೆ ಸರ್ವರ್ ಸೆಟ್ ಮಾಡಿಕೊಂಡು ಅಷ್ಟೇ. ಈಗಲೂ ಈಗ 2015 ಈ ಸೂಪರ್ ಪವರ್ ಟ್ರೇಡಿಂಗ್, ಡೈನಾಮಿಕ್ ಸೂಪರ್ ಪವರ್ ಟ್ರೇಡಿಂಗ್ಗೆ ನನ್ನ ಕೌಂಟ್ ಒಂದು 30 ಜನಕ್ಕೆ ಕೊಡಿ, 30 ಜನಕ್ಕೆ ಟ್ರೈನಿಂಗ್ ಇದು ಕೊಡಿ ಅಂತ ನನ್ನ ಕೌಂಟ್ ಇರೋದು. ಮೆಂಬರ್ಸ್ ಕಡೆಯಿಂದನೇ, ಯಾವುದು ಮೆಂಬರ್ಸ್ ಫ್ರೆಂಡ್ಸ್, ಮೆಂಬರ್ಸ್ ಕಡೆ ಎಷ್ಟೋ ಜನ ವೇಟಿಂಗ್ ಇದ್ದಾರೆ. ಅವರಲ್ಲಿ ಇಲ್ಲ ಪ್ರೈಸ್ ನಾವು ಅಷ್ಟು ಕೊಡೋಕ್ಕಾಗಲ್ಲ, ಎಷ್ಟು ಕೊಡೋದು. ಮೆಂಬರ್ಸ್ ಕಡೆನಾ ಈ ಪರ್ಟಿಕ್ಯುಲರ್ ನ್ಯೂ ಇಯರ್ ಇಲ್ಲಿಂದ ಎಲ್ಲ ಹೊಸ ಲೈಫ್ ಸ್ಟಾರ್ಟ್ ಮಾಡಲಿ ಅಂದ್ಬಿಟ್ಟು ಒಂದು 100 ಜನಕ್ಕವರೆಗೂ ಕೊಡಿ ಅಂತ ಹೇಳಿದೆ ಕಂಪನಿಗೆ. 100 ಜನದವರೆಗೂ ಕೊಡಿ, ಎಲ್ಲರಿಗೂ ಕೊಡಬಾರ್ದು. ಯಾಕೆಂದ್ರೆ ನೆಗೆಟಿವ್ ಹ್ಯಾಂಡ್ ಹೋಗ್ಬಾರ್ದು. ಬಟ್ ನೀವು ನೆಗೆಟಿವ್ ಹ್ಯಾಂಡ್ ಹೋಗ್ಬಾರ್ದು ಅಂದ್ರೆ ಹೌ ಡು ಯು ಐಡೆಂಟಿಫೈ ಮಾಡೋದೇ ಬೇಡ ಸರ್. ನೇಚರ್ ಕರ್ಕೊಂಡ್ ಬರುತ್ತೆ.
ಪಾಸಿಟಿವ್ ಅವ್ರನ್ನ ಮಾತ್ರ ಕರ್ಕೊಂಡ್ ಬರುತ್ತೆ ಇಲ್ಲಿಗೆ, ನೆಗೆಟಿವ್ ಅವ್ರನ್ನ ಇಲ್ಲಿ ಬರಕ್ಕೆ ಬಿಡಲ್ಲ. ಏನ್ ಗೊತ್ತಾ, ಈ ನೆಗೆಟಿವ್ ತಂದು ಇಟ್ಕೊಳ್ಳಿ, ಇಲ್ಲಿ ಬರಕ್ ಆಗಲ್ಲ. ನೇಚರ್ ಅಡ್ಡ ಹಾಕತ್ತೆ. ಹೆಂಗ್ ಅಡ್ಡ ಹಾಕತ್ತೆ, ಒಬ್ಬ ಬರ್ತಾನೆ. ಇವಾಗ ಇವನು ನೆಗೆಟಿವ್ ತಿಳ್ಕೊಳ್ಳೋಣ, ಒಂದು ಪರ್ಸನ್ ನೆಗೆಟಿವ್, ಒಂದು ಟ್ರೇಡರ್, ಅವ್ನು ಇಲ್ಲಿ ಹೆಂಗ್ ಬರಲ್ಲ ಗೊತ್ತಾ, ಅವ್ನು ಏನ್ ಮಾಡ್ತಾನೆ, ನೆಗೆಟಿವ್ ಇರುವಾಗ ಅವ್ನು ಬ್ರೋಕರ್ ಹತ್ರ ಹೋಗಿರ್ತಾನೆ. ಈ ತರ ಒಂದು ಡೈನಾಮಿಕ್ ಲೈವ್ ಅಂತ ನಾನು ತಗೊಳ್ಳ, ಏನ್ ಮಾಡೋದು? ಆ ಬ್ರೋಕರ್ ಗೊತ್ತು ಇವ್ರದ್ದು ಯೂಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗಲ್ಲ, ಬರೀ ಇವನಿಗೆ ಮಾತ್ರ ಪ್ರಾಫಿಟ್. ಅವನೇನ್ ಮಾಡ್ತಾನೆ, ನೀಟಾಗಿ ಹೇಳ್ಬೋದು, ಅದಲ್ಲ ಯಾಕೆ ಹೋಗ್ತೀಯ. ಆ ನೆಗೆಟಿವ್ ಅಲ್ಲಲ್ಲೇ ಕಟ್ ಆಗುತ್ತೆ, ಇವರು ಬರೋದೇ ಇಲ್ಲ. ಹೌದು ಇಲ್ಲ, ಇನ್ನೊಬ್ಬನ ಹತ್ರ ಯಾವತ್ತೂ ಸಜೆಷನ್ ಕೇಳ್ತಾನೆ, ಅವನು ನೆಗೆಟಿವಿಟಿ ಅವನ್ನೇ ಆಟೋ ಇಲ್ಲಿ ಬರಕ್ಕೆ ಬಿಡದೇ ಇರೋ ತರ ಅವನೇ ನಡ್ಕೊಳ್ತಾನೆ. ಇನ್ನೊಬ್ರ ಹತ್ರ ಕೇಳ್ತಾನೆ, ಅವನೇನು ಸಜೆಸ್ಟ್ ಮಾಡ್ತಾನೆ, ಯಾಕಯ್ಯ ಅದಕ್ಕೆ ಅಷ್ಟು ಕೊಡ್ತೀವಿ, ₹500 ಡೇಟಾ ಸಿಗುತ್ತೆ. ಡೇಟಾ ಇಟ್ಕೊಂಡು ಏನು 6 ತಿಂಗಳು ಡೇಟಾ ಇರಬೇಕು, ಟೂಲು ಇಲ್ಲ ಅಂದ್ರೆ ಅದು ಡೇಟಾನೇ ಅಲ್ಲ, ಅದು ಟೂಲೇ ಅಲ್ಲ ಅಂತ ಮೀನಿಂಗ್ ಇದೆಯಾ? ಟ್ರೇಡರ್ ಬೇಕಾಗಿರೋದು ಎಲ್ಲಿ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು, ಮುಂಚೆನೇ ಗೊತ್ತಿರಬೇಕು ಎಲ್ಲಿ ಸೈಡ್ ವೇಸ್ ಬರುತ್ತೆ, ಮುಂಚೆನೇ ಗೊತ್ತಿರಬೇಕು ಎಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ, ಮುಂಚೆನೇ ಗೊತ್ತಿರಬೇಕು ಯಾವ ಸಿಗ್ನಲ್ ಹೆಂಗ್ ಹೋಗುತ್ತೆ, ಅದಕ್ಕೆ ಏನು ಅಂತ ಮುಂಚೆನೇ ಗೊತ್ತಿರಬೇಕು. ಅಷ್ಟು ಬೇಕು, ಡೇಟಾ ಇರಬೇಕು ಕರೆಕ್ಟ್. ಆ ಥರದ್ದು ನೆಗೆಟಿವಿಟಿ ಅವರವರೇ ಮಾತಾಡ್ಕೊಂಡು ಅಲ್ಲೇ ಡಿಲೀಟ್ ಆಗಿಬಿಡ್ತಾರೆ. ನಾವು ಐಡೆಂಟಿಫೈ ಮಾಡೋದು ಬಿಡ, ನೇಚರ್ ಐಡೆಂಟಿಫೈ ಮಾಡುತ್ತೆ. ಬಿಕಾಸ್ ನಾವು ತುಂಬಾ ಕ್ಲೀನ್ ಆಗಿ ಮಾರ್ಕೆಟ್ನ ಫಾಲೋ ಮಾಡೋದು. ಮಾರ್ಕೆಟ್ ಐಡೆಂಟಿಫೈ ಮಾಡ್ಬಿಟ್ಟು ಅದನ್ನ ನುಗ್ಬಿಡುತ್ತೆ. ಬರೋರ್ಲ ಪಾಸಿಟಿವ್ ಆಗಿರೋದೇ ಬರೋದು, ಇದು ಫ್ಯಾಕ್ಟ್. ಹೆಲ್ಪ್ ಆಗ್ಲಿ ಅಂತ ಇಲ್ಲ, ಆ ಕರ್ಟಸಿ ಎಲ್ಲ ಇಲ್ಲ. ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡ್ಕೊಂಡು ಹೋಗೋನು ಸ್ಟ್ರಗಲ್ ಮಾಡ್ತಾನೆ, ಅವನು ರೀಚ್ ಆಗಲಿ ಬೇಕಾಗ್ತದೆ. You are trying to make a business out of selling softwares, or you could have made money by yourself. ಸರಿ, ಕೊಡಕ್ಕೆ ಹೋದ್ರೆ ನೀನು ಯೂಸ್ ಮಾಡ್ಕೊಳ್ತೀರಾ, ನಿಮ್ಗೆ ಕೊಡ್ತಿದ್ದೀನಿ, ಅದಕ್ಕೆ ಎಲ್ಲರಿಗೂ ಕೊಡಲ್ಲ.